ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಾಧುಸ್ವಾಮಿ ಮಾತಾಡ್ತಾ ಇರೋದು. ಎಲ್ಲರಿಗೂ ಇವತ್ತು ಒಂದು ಲೋನ್ ಬಗ್ಗೆ ಎಲ್ಲರಿಗೂ ಹೇಳ್ತಿದ್ದೀನಿ. ಎಜುಕೇಷನ್ ಲೋನ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಇವಾಗೆಲ್ಲ ಪಿ ಜಿ ಅಡ್ಮಿಷನ್ಸ್ ನೋಡ್ತಾ ಇದ್ದೀರಾ. ನಿಮ್ಮದು ಎಲ್ಲ MBA ಆಗಿರ್ಬೋದು, ಮಾಸ್ಟರ್ಸ್ ಆಗಿರ್ಬೋದು, ಮತ್ತು ಬೇರೆ ಫಾರಿನ್ನಲ್ಲಿ ಹೋಗಿ ನಾವು ಓದಬೇಕು ಅಂದ್ಕೊಂಡಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸುಗಮವಾಗಿ ಈ ಅವಕಾಶವನ್ನು ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸ್ಕೀಮ್ ಬಂದು PM ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ ಸ್ಕೀಮ್ ಅಂತ. ಇದು ನಮಗೆ 2024 ಪ್ರಧಾನ ಮಂತ್ರಿ ಅವರ ಕಡೆಯಿಂದ ಇದು ಸ್ಕೀಮ್ ಬಂದಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಸ್ಕೀಮ್ ಬಗ್ಗೆ ನಿಮ್ಗೊಂದಷ್ಟು ಮಾಹಿತಿ ಕೊಡ್ತಿದ್ದೀನಿ. ಇದರಲ್ಲಿ ಏನು ಬರುತ್ತೆ ಅಂದರೆ, ಲೋನ್ ಪ್ರಾಡಕ್ಟ್ ವಿಲ್ ಬಿ ಎನೇಬಲ್ ಅಂದರೆ ನಮಗೆ ಕಾಲೇಜ್ ಫೀಸ್ ಆಗಿರ್ಬೋದು, ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಮತ್ತು ಬೇರೆ ಯಾವುದಾದ್ರೂ ಫೀಸ್ಗಳ ಬಗ್ಗೆ ಯಾವುದೇ ಇದ್ದರೂ ಕೂಡ ಇದು ನಮಗೆ ಎಜುಕೇಷನ್ ಪರ್ಪಸ್ಗೆ ನಾವು ತಗೊಳ್ಳೋದು ಎಲಿಜಿಬಲ್ ಆಗುತ್ತೆ ಇದಕ್ಕೆ ಲೋನ್ಸ್ ಕೊಡೋದಕ್ಕೆ. ಮತ್ತು ಇದರಲ್ಲಿ 3% ಸಬ್ಸಿಡಿ ಬರುತ್ತೆ ನಮಗೆ ಇಲ್ಲಿ ಲೋನ್ಸಲ್ಲಿ. ಯಾವುದು ಅಂದರೆ ಅಪ್ ಟು 8 lakh ಹೊರಗಡೆ ನಮ್ಮ ಫ್ಯಾಮ್ಲಿ ಇನ್ಕಮ್ ಇದ್ದರೆ. ಮತ್ತು ನಮ್ಮದೇನಾದರೂ ಫುಲ್ ಇಂಟ್ರೆಸ್ಟ್ ಸಬ್ಸಿಡಿ ಯಾವಾಗ ಸಿಗುತ್ತೆ ಅಂದರೆ, ನಮ್ಮ ಫ್ಯಾಮಿಲಿ ಇನ್ಕಮು 4.5 lakh ಇತ್ತು ಅಂದರೆ, ನಮ್ಮದು 10 ಲಕ್ಷವರೆಗೆ ನಾವು ಲೋನ್ ತಗೊಂಡು ಅಂದರೆ ನಮಗೆ 0% ಇಂಟ್ರೆಸ್ಟ್ ಸಿಗೋದು ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ ಮೇನಾಗಿ ನೀವು ನೋಡ್ಬೋದು, ಲೋನ್ ಅಮೌಂಟ್ ಅಪ್ ಟು 7.5 lakhs ವಿಲ್ ಬಿ ಪ್ರೊವೈಡೆಡ್. ಅಂದರೆ 7.5 ಲಕ್ಷವರೆಗೆ ಲೋನ್ ಕೊಡ್ತಾರೆ ಅಂದರೆ 75% ಪೇ ಗ್ಯಾರಂಟಿನ ಗೌರ್ನಮೆಂಟ್ ಆಫ್ ಇಂಡಿಯಾ ನೋಡ್ಕೊಳ್ಳುತ್ತೆ. ಅಂದರೆ 75% ಕ್ರೆಡಿಟ್ ನಾವು ಮಾಡ್ತೀವಿ ಅನ್ನೋ ಭರವಸೆನ ಗೌರ್ನಮೆಂಟ್ ಆಫ್ ಇಂಡಿಯಾ ಕೊಡುತ್ತೆ. ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಅದನ್ನು ಪೇ ಮಾಡೋಕ್ಕೆ ಆಗಲಿಲ್ಲ ಅನ್ನೋ ಟೈಮಲ್ಲಿ ಗೌರ್ನಮೆಂಟ್ ಆಫ್ ಇಂಡಿಯಾ ಸ್ವಲ್ಪ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಮೇನಾಗಿ ನಾವು ಯಾರ್ಯಾರು ಎಲಿಜಿಬಲ್ ಇರ್ತೀವಿ ಅನ್ನೋದಕ್ಕೆ ಇಲ್ಲೊಂದು ಪಾಯಿಂಟ್ ಇದೆ, ನೋಡ್ತಾ ಇರ್ಬೋದು. ಎಜುಕೇಷನಲ್ ಲೋನ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಕೋಟಾ ನಾಟ್ ಎಲಿಜಿಬಲ್. ಅಂದರೆ ಇವಾಗ ನೀವು ಸೀಟ್ ತಗೋತಾ ಇರ್ತೀರ, ಎ ಸ್ಕೀಮಲ್ಲಿ, ಬಿ ಸ್ಕೀಮಲ್ಲಿ ಆ ಥರ ಬರುತ್ತೆ. ಅಂಥ ಟೈಮಲ್ಲಿ ನೀವು ಗೌರ್ನಮೆಂಟ್ ಸೀಟ್ ಸಿಕ್ಕಿ ನಿಮಗೆ ಫೀಸ್ ಕಟ್ಟೋಕ್ಕಾಗಲಿಲ್ಲ ಅಂದರೆ ಇದು ಹೆಲ್ಪ್ ಆಗುತ್ತೆ. ಬಟ್ ನೀವು ಗೌರ್ನಮೆಂಟ್ ಸೀಟ್ ಬೇಡ ಅಂತೇಳಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ತಗೋತೀನಿ ಅಂದರೆ ಈ ಫೀಸು ನಿಮಗೆ ಈ ಲೋನು ಅಪ್ಲಿಕೇಬಲ್ ಆಗೋಲ್ಲ, ನೀವು ಅದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಅದೇ ರೀತಿ ನೀವು ಪರ್ಟಿಕ್ಯುಲರ್ಸ್ ಏನಿದೆ, ಗೈಡ್ಲೈನ್ಸ್ ಏನಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಯಾವುದೇ ದ ಸ್ಟೂಡೆಂಟ್ ಶುಡ್ ಬಿ ಆನ್ ಇಂಡಿಯನ್ ನ್ಯಾಷನಾಲಿಟಿ ಇರಬೇಕು. ಅಂದರೆ ಇಂಡಿಯಾದವರು ಮಾತ್ರ ಇದು ಅಪ್ಲೈ ಮಾಡೋಕ್ಕೆ ಇರೋದು. ಯಾವುದೇ ಕ್ಯಾಸ್ಟು ಮತ್ತು ಏನೂ ಅದೇನೂ ಇಲ್ಲ, ಯಾವುದೇ ಸ್ಟೇಟವ್ರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಕ್ರೈಟೀರಿಯಾ. ಈ ಲೋನ್ನ ನಮ್ಮ ಈಗ ಯಾವುದೋ ಒಂದು ಕಾಲೇಜ್ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, ಆ ಥರ 860 ಇನ್ಸ್ಟಿಟ್ಯೂಷನ್ ಏನಾಗಿದೆ ಇದರೊಳಗಡೆ ಮರ್ಜ್ ಆಗಿದೆ. ನಾವು ಆ 860 ಇನ್ಸ್ಟಿಟ್ಯೂಟಲ್ಲಿ ಯಾವುದ್ರಲ್ಲೂ ಓದಿದ್ರು ಕೂಡ ನಾವು ಏನು ಮಾಡ್ಬೋದು, ಲೋನ್ನ ತಗೋಬೋದು ಅಂತ ಹೇಳ್ಬೋದು ಇದರಲ್ಲಿ. ಅದೇ ರೀತಿ ಇಲ್ಲಿ ಲೀಸ್ಟ್ಗಳು ಇಲ್ಲಿದೆ, ನಾನು ಅದ್ರದ್ದು ಲೀಸ್ಟ್ ಇರ್ಬೋದು ಮತ್ತು ಅಪ್ಲೈ ಮಾಡೋ ಲಿಂಕು ಮತ್ತು PDF ಎಲ್ಲನೂ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ, ಇಲ್ಲಿ ಎಕ್ಸ್ಪೆನ್ಸಸ್ ಕನ್ಸಿಡರ್ ಫಾರ್ ಲೋನ್ಸ್ ಅಂದರೆ ಯಾವ್ಯಾವುದು ನಮಗೆ ಲೋನ್ಸ್ ತಗೊಳ್ಳೋಕ್ಕೆ ಇರುತ್ತೆ ಅಂತ ಇಲ್ಲಿ ನೋಡ್ಬೋದು. ಫೀಸ್ ಪೇಯಬಲ್ ಟು ಕಾಲೇಜ್ ಆರ್ ಹಾಸ್ಟೆಲ್, ಎಕ್ಸಾಮಿನೇಷನ್ ಫೀಸು, ಲೈಬ್ರರಿ ಮತ್ತು ಲ್ಯಾಬೊರೇಟ್ರಿ ಫೀಸು, ಇನ್ಶೂರೆನ್ಸ್ ಪ್ರೀಮಿಯಮ್ ಫಾರ್ ಸ್ಟೂಡೆಂಟ್ಸು. ಅದೇ ರೀತಿ ನೀವು ಇಲ್ಲಿ ಇನ್ನೊಂದು 2-3 ಥರ ಇದೆ. ಪರ್ಚೇಸ್ ಬುಕ್ಸು ಮತ್ತು ಲ್ಯಾಪ್ಟಾಪ್ ಬೇಕು, ಯೂನಿಫಾರ್ಮ್ ಬೇಕು ಅಂತ. ಈ ಥರ ನೀವು ಯಾವುದು ಪ್ರಾಜೆಕ್ಟ್ ವರ್ಕ್ ಮೇಲೆ, ಇಂಟರ್ನ್ಶಿಪ್ ಮೇಲೆ ಈ ಥರ ಏನಾದ್ರು ಮಾಡಬೇಕು ಅಂದಾಗ ನೀವು ಅದನ್ನೆಲ್ಲ ಲೋನ್ಸ್ ತಗೋಬೋದು. ಅದೇ ರೀತಿ ನೀವು ಇದರಲ್ಲಿ ಕೋರ್ಸ್ ಎಲಿಜಿಬಲ್ ಇರೋದು ಯಾವುದು ಅಂದರೆ ಆಲ್ ದಿ ಗ್ರ್ಯಾಜುಯೇಟ್ಸನ್ಸ್. ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಇರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು, ಯಾವುದನ್ನು ಮಾಡ್ತೀವಿ ಅಂದ್ರೂ ಕೂಡ ಈ ಲೋನು ಇದು ನಮಗೆ ಸಿಗುತ್ತೆ. ಅದು 860 ಕಾಲೇಜ್ ಕ್ವಾಲಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಟು ಅದರಲ್ಲೂ ಹೋದ್ರೆ ಸಿಗುತ್ತೆ ಇದು. ಮತ್ತು ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಾರ್ಜಿನ್ಸು ಅಪ್ ಟು 4 lakh ನಿಮಗೆ, ಅಂದರೆ ಇಲ್ಲಿ 4 lakh ಅಂತ ಕೊಟ್ಟಿದ್ದಾರೆ, 4.5 lakh ಕೂಡ ನಿಮಗೆ ಏನಿರುತ್ತೆ ಇಂಟ್ರೆಸ್ಟು ನಿಲ್ಲಿರುತ್ತೆ, ಇಂಟ್ರೆಸ್ಟ್ ರೇಟೇ ಇರೋಲ್ಲ. ಅಬೋವ್ 4.5 lakhs ಇದ್ದರೆ ನಿಮಗೆ 5% ಸಬ್ಸಿಡಿ, 5% ಸಿಗ್ಬೋದು, ಇಲ್ಲ 3% ಸಿಗ್ಬೋದು. ಸಾರಿ, PDF-ಅಲ್ಲಿ 3% ಅಂತ ಕೊಟ್ಟಿದ್ದಾರೆ, ನೀವು ಇಲ್ಲಿ 5% ಅಂತ ಇದೆ, ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಯಾವ ಥರ ಅಫೋರ್ಡ್ ಮಾಡ್ತಾರೆ ಅಂದರೆ, ಸೆಕ್ಯೂರಿಟಿ ಏನು ಕೇಳ್ತಾರೆ ಅಂದರೆ, ಫಸ್ಟು ನಿಮ್ಮದು ಗಾರ್ಡಿಯನ್ ಯಾರಿರ್ತಾರೆ ಅವ್ರದ್ದು ಜಾಯಿಂಟ್ ಇದನ್ನೆಲ್ಲ ಕೇಳ್ತಾರೆ. ಯಾಕಂದರೆ ಒಬ್ಬರು ಸ್ಟೂಡೆಂಟ್ಸ್ಗೆ ಒಬ್ಬರು ಪೇರೆಂಟ್ಸು ಅಥವಾ ಗಾರ್ಡಿಯನ್ ಇರಲೇಬೇಕು, ಅವ್ರದ್ದೆಲ್ಲ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಕೇಳ್ತಾರೆ. ನೆಕ್ಸ್ಟು ಇಲ್ಲಿ ನಮಗೆ ಇದೇನು ಪೀರಿಯಡ್ ಏನಿರುತ್ತೆ ಅಂದರೆ, ಸ್ಟೂಡೆಂಟ್ಗೆ ಇವಾಗ ನಾವು ಎಕ್ಸಾಂಪಲ್ 2 years ಕೋರ್ಸ್ ಮಾಡ್ತಾಯಿದ್ದೀವಿ ಅಂದರೆ ಆ ಕೋರ್ಸ್ ಪ್ಲಸ್ 1 year ಎಕ್ಸ್ಟ್ರಾ ಕಂಪ್ಲೀಷನ್ ಆಫ್ ಸ್ಟಡಿ ಈ ಥರ ಕೊಡ್ತಾರೆ. ಅಂದರೆ ನಾವು 2 ವರ್ಷ ನಾವು ಓದ್ಬಿಟ್ಟು ಇನ್ನೊಂದು ವರ್ಷದಲ್ಲಿ ನಾವು ಯಾವುದೋ ಜಾಬ್ ಟ್ರಯಲ್ ಆ ಥರ ಮಾಡಿ ಮತ್ತೆ ತೀರಿಸ್ಬೋದು ಅನ್ನೋದಕ್ಕೋಸ್ಕರ ಈ ಥರ ಕೊಟ್ಟಿದ್ದಾರೆ. ಕೋರ್ಸ್ ಪೀರಿಯಡ್ ಪ್ಲಸ್ 1 year ಆಫ್ಟರ್ ಕಂಪ್ಲೀಷನ್ ಆಫ್ ಸ್ಟಡಿ.
ದ ಪೀರಿಯಡ್ ಕಂಪ್ಲೀಷನ್ ಆಫ್ ಇನಿಷಿಯಲ್ ಕೋರ್ಸ್ ಫಾರ್ ವಿಚ್ ಸ್ಟೂಡೆಂಟ್ಸ್ ಈಸ್ ಸೀಕಿಂಗ್ ಅಡ್ಮಿಷನ್. ಅಂದರೆ ಅಲ್ಲಿ ನಾನು ಹೇಳಿದ ಪ್ರಕಾರ ಕೋರ್ಸ್ ಪೀರಿಯಡ್ ಅಂದರೆ ಆ ಕೋರ್ಸ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ವರ್ಷ ಇರುತ್ತೆ ಅದು. ಇವಾಗ ನಾವು NEP ಸಿಲೆಬಸ್ ಪ್ರಕಾರ UG ಓದ್ತೀವಿ ಅಂದರೆ 4 ವರ್ಷ ಇರ್ಬೋದು. ಅದೇ ರೀತಿ SCP ಅಂದರೆ 3 ವರ್ಷನೇ ಇರ್ಬೋದು. ಅಂದರೆ ಆ ಕೋರ್ಸ್ ಕಂಪ್ಲೀಟ್ ಆಗೋಕ್ಕೆ 3 ವರ್ಷ, ಇಂಜಿನಿಯರಿಂಗ್ 4 ವರ್ಷ, ಮೆಡಿಕಲ್ 4 ವರ್ಷ ಈ ಥರ ಇದೆಯಲ್ಲ, ಆ ಥರ ಒಂದು ಇಷ್ಟು ಇಯರ್ ಅಂತ ಇರೋದ್ರಿಂದ ಆ ಇಯರ್ ಮೇಲೆ 1 ಇಯರ್ ಎಕ್ಸ್ಟ್ರಾ ಕೊಡ್ತಾರೆ ನಮಗೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಬೇಕು ಅಂದರೆ ನಿಮಗೆ ಅದೊಂದು ವೆಬ್ಸೈಟ್ ಇದೆ, ಲಿಂಕ್ ಇದೆ, ಅದನ್ನು ನಾನು ನಿಮ್ಗೆ ಹಾಕ್ಕೊಡ್ತೀನಿ. ಮತ್ತು ಇದರಲ್ಲಿ ನೀವು ನೋಡ್ಬೋದು ಚಾರ್ಜಸ್ ಏನಾದ್ರು ಬರುತ್ತಂದರೆ ಪ್ರೊಸೆಸಿಂಗ್ ಚಾರ್ಜಸ್ ಏನೂ ಇರೋಲ್ಲ. ಅಕೌಂಟ್ ಹ್ಯಾಂಡಲಿಂಗ್ ಚಾರ್ಜಸ್ಸು ಆ್ಯಸ್ ಪರ್ ಸರ್ವಿಸ್ ಚಾರ್ಜಸ್ ಬುಕ್ಲೆಟ್ ಪ್ರಕಾರ 500 ಪ್ಲಸ್ 0.2% ಲೋನ್ ಇದು ಬರ್ಬೋದು. ಅಂದರೆ ಪ್ರೆಸೆಂಟ್ಲಿ ಇವಾಗಿರೋದ್ರ ಪ್ರಕಾರ ಚಾರ್ಜಸ್ ಏನಾದ್ರು ಬಂತು ಅಂದರೆ 500 ಪ್ಲಸ್ ನಾವೇನು ಲೋನ್ ತೊಗೋತೀವಿ ಅದರಲ್ಲಿ 0.2%. ಇವಾಗ ನಾವು 10 ಲಕ್ಷ ತೊಗೋತೀವಿ ಅಂದರೆ ಅದರಲ್ಲಿ 0.2% ನಮಗೆ ಪೇ ಆಗ್ಬೋದು. ಮತ್ತು ನೋ ಪ್ರೀಪೇಮೆಂಟ್ ಚಾರ್ಜಸ್, ಫಸ್ಟೇ ಪೇ ಮಾಡೋದಕ್ಕೆ ಏನು ನಾವು ಇದು ಮಾಡಲ್ಲ. ವಿದ್ಯಾಲಕ್ಷ್ಮಿ ಎನ್ರೋಲ್ಮೆಂಟ್ ಚಾರ್ಜಸ್ ಟು ಬಿ ಬ್ರೋನ್ ಬೈ ದಿ ಸ್ಟೂಡೆಂಟ್ಸ್, ಅಂದರೆ ಅದು ನಿಮ್ಗೆ ಜಾಸ್ತಿ ಏನಿರಲ್ಲ, 100 ರೂಪೀಸ್ ಪ್ಲಸ್ GST ಪ್ಲಸ್ ಸಬ್ಜೆಕ್ಟ್ ಟು ಚೇಂಜ್. ಅಂದರೆ ಏನಾದ್ರು ಈ ಚೇಂಜಸ್ ಏನಾದ್ರು ಮಾಡ್ತೀವಿ ಅಂದರೆ ಅಲ್ಲಿಗೆ ಚಾರ್ಜಸ್ ಆಗ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲದು ಆ್ಯನ್ಯುವಲ್ ಇನ್ಕಮ್ 4.5 ಲ್ಯಾಕ್ಸ್ವರೆಗೂ ಇದ್ದರೆ ಇಂಟ್ರೆಸ್ಟ್ 100% ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ. ಅದರ್ ಕೋರ್ಸಸ್ಗಳಾದರೆ ಅಂದರೆ ಇಲ್ಲಿ ಟೆಕ್ನಿಷಿಯನ್ ಕೋರ್ಸು ಮತ್ತು ಪ್ರೊಫೆಷ್ನಲ್ ಕೋರ್ಸ್ ಆದರೆ 100% ಸಿಗುತ್ತೆ. ಅದರ್ ಕೋರ್ಸ್ಗಳಾದರೆ 3% ಸಬ್ಸಿಡಿ ಸಿಗುತ್ತೆ. ಅದೇ ರೀತಿ ಆ್ಯನ್ಯುವಲ್ ಇನ್ಕಮು 4.5 ಲ್ಯಾಕ್ಸ್ಗಿಂತ ಜಾಸ್ತಿ ಇತ್ತು ಅಂದರೆ ನಿಮಗೆ 3% ಸಬ್ಸಿಡಿ ಸಿಗುತ್ತೆ. ಟೆಕ್ನಿಕಲ್ ಆಗಲಿ ಅದರ್ ಆಗಲಿ ಯಾವುದಕ್ಕಾದರೂ 3% ಸಿಗುತ್ತೆ. ಕ್ರೆಡಿಟ್ ಗ್ಯಾರಂಟಿ 7.5 ಲ್ಯಾಕ್ಸ್ವರೆಗೂ ಇರ್ರೆಸ್ಪೆಕ್ಟಿವ್ ಆಫ್ ಫ್ಯಾಮಿಲಿ ಇನ್ಕಮು, ಸ್ಟೂಡೆಂಟ್ಸು ಯಾವುದನ್ನು ಕನ್ಸಿಡರ್ ಮಾಡಿದೆ 75% ಅಮೌಂಟ್ನ ಗೌರ್ನಮೆಂಟೇ ಪೇ ಮಾಡೋವಂಥ ಅವಕಾಶ ಕೂಡ ಇರುತ್ತೆ. ಅಂದರೆ ಇನ್ ಕೇಸು ಸ್ಟೂಡೆಂಟ್ಸ್ ಕೈಲಿ ಆಗ್ತಾಯಿಲ್ಲ ಪೇ ಮಾಡೋದಕ್ಕೆ ಅನ್ನೋ ಟೈಮಲ್ಲಿ ಮಾತ್ರ ಅದಿರುತ್ತೆ. ಮತ್ತು ಅದೇ ರೀತಿ ನಿಮ್ಗೆ ಇಲ್ಲಿ ಬಂದರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತ ಇಲ್ಲಿ ನೋಡ್ಬೋದು. ಪಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ರೀವಿಯಸ್ ಮಾರ್ಕ್ ಶೀಟ್ ಆಗಿರ್ಬೋದು, ಮತ್ತು ಎಂಟ್ರೆನ್ಸ್ ಎಕ್ಸಾಮ್ದು ರಿಸಲ್ಟ್ ಆಗಿರ್ಬೋದು, ಮತ್ತು ನಿಮ್ಮ ಅಡ್ಮಿಷನ್ದು ಪ್ರೂಫು. ಅಂದರೆ ನೀವು ಅಡ್ಮಿಷನ್ ಆಗ್ತೀನಿ ಅಂದರೆ ಆಫರ್ ಲೆಟರ್ ಫ್ರಮ್ ಇನ್ಸ್ಟಿಟ್ಯೂಟ್ ಅಲಾಂಗ್ ವಿತ್ ಫೀಸ್ ಸ್ಟ್ರಕ್ಚರ್ ಅಂತ. ಅಂದರೆ ಇವಾಗ ನೀವು ಯಾವ್ದಾದ್ರು ಇವಾಗ ಎಕ್ಸಾಂಪಲು ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ನೀವು MBA ಮಾಡಬೇಕು ಅಂದರೆ ಅದ್ರದ್ದು ನಿಮಗೆ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ನೀವು ಹೋಗಿ ಅದು ಆಫೀಸಲ್ಲಿ ಕೇಳಿದ್ರೆ ಆಫರ್ ಲೆಟ್ರು, ನೀವು ಅಡ್ಮಿಷನ್ಗೆ ಸ್ಕೀಮಲ್ಲಿ ಆಗ್ತೀನಿ ಅಂತ ಆಫರ್ ಲೆಟ್ರು ಮತ್ತು ಫೀಸ್ ಸ್ಟ್ರಕ್ಚರ್ ಎರಡನ್ನೂ ಕೊಡ್ತಾರೆ. ಆ ಲೆಟರ್ ಕಲೆಕ್ಟ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ಮತ್ತು ಫೋಟೋಸ್ ಬೇಕಾಗುತ್ತೆ. ಆಧಾರ್ ಶುಡ್ ಬಿ ಮಾಂಡಿಟರಿ, ಅಂದರೆ ಆಧಾರ್ ಕಾರ್ಡ್ ಬೇಕಲೇಬೇಕು, ಪಾನ್ ಕಾರ್ಡು ಮತ್ತು ಬೇಕಲೇಬೇಕು. ಮತ್ತು ಅಪ್ಲಿಕೆಂಟ್ ಯಾರು ಒಬ್ರದ್ದು ಐಡೆಂಟಿಫಿಕೇಷನ್ KYC ಬೇಕಾಗುತ್ತೆ, ಅವ್ರದ್ದು ಫೋಟೋ, ಪಾನ್ ಕಾರ್ಡು ಇವೆಲ್ಲ ಬೇಕಾಗುತ್ತೆ. ಮತ್ತು ಫ್ಯಾಮಿಲಿದು ಇನ್ಕಮ್ ಲಿಮಿಟ್ದು ಪ್ರೂಫ್ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಲಿಂಕ್ ನಾನು ನಿಮ್ಗೆ ಹಾಕ್ತೀನಿ. ಅದ್ರ ಮೂಲಕ ವೆಬ್ಸೈಟ್ಗೆ ಹೋಗಿ ಫುಲ್ಫಿಲ್ ಫಾರ್ಮ್ ಏನಿದೆ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟರೆ ಯಾವ ಬ್ಯಾಂಕಲ್ಲಿ ನಿಮ್ಮ ತೋರಿಸುತ್ತೆ ಅಲ್ಲಿ ಬ್ಯಾಂಕ್ ಲಿಸ್ಟ್ಗಳು, ಅದ್ರಲ್ಲಿ ನೀವು ಕನ್ವೀನಿಯೆಂಟ್ ಇರೋದಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು. ಇದಿಷ್ಟು ಲೋನ್ ಬಗ್ಗೆ ಆಗಿದೆ. ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.